ಮೆಟ್ರೋ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ನಮ್ಮ ಜನ ಏನು ಮಾಡಿದ್ರು, ಸ್ವಲ್ಪ ದಿನ ಪ್ರತಿಭಟಿಸಾದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಪಾಪಿ ಪೇಟ್ಕ ಸವಾಲ್ ಥರ ಬೆಳಿಗ್ಗೆ ಎದ್ದರೆ ಅವ್ನು ಕೆಲ್ಸಕ್ಕೆ ಹೋಗಲೇಬೇಕು, ಮುಷ್ಕರ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ಟೂ ವೀಲರು ಬೆಂಗಳೂರಲ್ಲಿ ಜಾಸ್ತಿ ಆಗಿರೋದಕ್ಕೆ ಕಾರಣವೇ ಮಾಸ್ ಟ್ರಾನ್ಸ್ಪೋರ್ಟೇಷನ್. ಅವರು ರೇಟ್ ರೈಸ್ ಮಾಡಿದ್ರು ಅಂದರೆ ಜನ ಹೋಗೋದು ಬಿಡ್ತಾರಾ? ಅದರಲ್ಲಿ ಇವ್ರದ್ದು ಫ್ರೀ ಬಸ್ಸು, ಫ್ರೀ ಕರೆಂಟು ಕೇಳಿದ್ರ ಜನ ನಿಮ್ಮನ್ನು? ನಾನು ಏನಾದರೂ ದುಡ್ಡು ಖರ್ಚು ಮಾಡಬೇಕು ಅಂದರೆ ನನ್ನ ಆದಾಯ ಏನಿರುತ್ತೆ, ನಾನು ಎಷ್ಟು ಖರ್ಚು ಮಾಡಬೇಕು ಮತ್ತು ನಾನು ಎಷ್ಟು ಉಳಿಸ್ಬೇಕು. ಯಾಕಂದರೆ ನಾಳೆ ಅನ್ನೋದು ಅನಿಶ್ಚಿತತೆ. ಒಂದಲ್ಲ ಒಂದು ಪ್ರತಿನಿತ್ಯ ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಸೊ ಬಸ್ ಕೂಡ ಹೈಕ್ ಮಾಡಿದ್ರು, ಮೆಟ್ರೋ ಪ್ರೈಸ್ 1 to ಡಬಲ್ ಹೈಕ್ ಆಯಿತು. ಇವಾಗ ಆಟೋದವರು ಕೂಡ ಮಿನಿಮಮ್ ಚಾರ್ಜಸ್ 30 ರುಪೀಸ್ ಇರೋದು 40 ರುಪೀಸ್ ಮಾಡಬೇಕು ಅಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಏನು ಅನಿಸುತ್ತೆ ಇದ್ರ ಬಗ್ಗೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲರೂ ಹೋರಾಟ ಮಾಡ್ಕೊಂಡೇ ಇರ್ತಾರೆ. ಅದಕ್ಕೆ ತಕ್ಕಂಗೆ ನಮ್ಮ ರಾಜಕಾರಣಿಗಳು ಅಡ್ಜಸ್ಟ್ ಆಗ್ಬಿಟ್ಟು ಅವ್ರಿಗೆ ರೈಸು ಮಾಡಿಬಿಡ್ತಾರೆ. ನಮ್ಮ ಸ್ಯಾಲ್ರಿ ಕತೆ ಏನು? ನೀವು ಪ್ಯಾರಲಲ್ಲಾಗೂ ಈ ಕಡೆನೂ ನೋಡಬೇಕಲ್ವ. ನಿಮಗೆ ಸ್ಯಾಲ್ರಿ ಕೊಡ್ತಾ ಇರೋದು ಅಷ್ಟೇ, ಆದರೆ ನಿಮ್ಮ ಬೆಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಜೀವನ ಮಟ್ಟ ಹೇಗೆ ಸುಧಾರಿಸುತ್ತೆ ಮನುಷ್ಯಂದು? ಕೆಲ್ಸಕ್ಕೆ ಹೋಗೋರ್ದು ಏನು ಸುಧಾರಿಸೋದೇ ಇಲ್ಲ. ಮೆಟ್ರೋ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ನಮ್ಮ ಜನ ಏನು ಮಾಡಿದ್ರು, ಸ್ವಲ್ಪ ದಿನ ಪ್ರತಿಭಟಿಸಾದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಪಾಪಿ ಪೇಟ್ಕ ಸವಾಲ್ ಥರ ಬೆಳಿಗ್ಗೆ ಎದ್ದರೆ ಅವ್ನು ಕೆಲ್ಸಕ್ಕೆ ಹೋಗಲೇಬೇಕು, ಮುಷ್ಕರ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅವ್ರ ಜೀವನ ನೋಡಲೇಬೇಕು. 1 ದಿನ 2 ದಿನ ಸಪೋರ್ಟ್ ಮಾಡ್ಬೋದು. ಈಗೇನು ಮೆಟ್ರೋದಲ್ಲಿ ಯಾರು ಟ್ರಾವೆಲ್ ಮಾಡೋರು ಕಡಿಮೆ ಆಗಿದ್ದಾರೆ, ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಅಲ್ಲಿಗೆ ಸರೋಗ್ತಾ ಇದೆ. 3 ಜನ ಕ್ಯಾರಿ ಮಾಡಿದ್ರೆ ಆ ಮೆಟ್ರೋಗೆ ಕೊಡೋ ದುಡ್ಡು ಇಲ್ಲಿಗೆ ಸೆಟ್ಲ್ ಆಗುತ್ತೆ ಅಂತ ಹೋಗ್ತಾ ಇದ್ದಾರೆಲ್ಲ. ಅದೇ ಥರನೇ ಎಲ್ಲದರಲ್ಲೂ ಮಾಡಬೇಕು. ಇವಾಗ ಆಟೋದು ರೈಸ್ ಮಾಡಿಬಿಟ್ರೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ಆಗ್ತಾಯಿಲ್ಲ ಆಟೋಲಿ. ಇವತ್ತು ಬೆಂಗಳೂರಲ್ಲಿ ಯಾರು ನೋಡಿದ್ರು ಏನು ಉದ್ಯೋಗ ಬರಲಿಲ್ವಾ, ಅವನಿಗೆ ಸಿಗಲಿಲ್ವಾ, ಒಂದು ಆಟೋ ಇಟ್ಕೊಬಿಡು, ಒಂದು ಟ್ಯಾಕ್ಸಿ ಇಟ್ಕೊಬಿಡು, ಕ್ಯಾಬ್ ಇಟ್ಕೊಬಿಡು. ಎಷ್ಟು ಜನ ಟ್ರಾವೆಲ್ ಮಾಡಿ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಕೊಡೋದಕ್ಕೆ ಅಲ್ವಾ? ನ್ಯಾಚುರಲಿ ಆ ಕೆಪಾಸಿಟಿ ಇಲ್ಲದೆ ಇರೋವಾಗ ಜನ ಕಷ್ಟಪಟ್ಕೊಂಡು, ಇವತ್ತು ಟೂ ವೀಲರು ಬೆಂಗಳೂರಲ್ಲಿ ಜಾಸ್ತಿ ಆಗಿರೋದಕ್ಕೆ ಕಾರಣವೇ ಮಾಸ್ ಟ್ರಾನ್ಸ್ಪೋರ್ಟೇಷನ್. ಅವರು ರೇಟ್ ರೈಸ್ ಮಾಡಿದ್ರು ಅಂದರೆ ಜನ ಹೋಗೋದು ಬಿಡ್ತಾರಾ? ಅದರಲ್ಲಿ ಇವ್ರದ್ದು ಫ್ರೀ ಬಸ್ಸು, ಫ್ರೀ ಕರೆಂಟು ಕೇಳಿದ್ರ ಜನ ನಿಮ್ಮನ್ನು? ನೀವು ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ರಿ. ನಮ್ಮ ಜನನೂ ಅಷ್ಟೇ, ಏನೋ ಫ್ರೀಯಾಗಿ ಸಿಗುತ್ತೆ, ತಗೋ. ಅದಕ್ಕೆ ಏನು ಮಾನದಂಡಗಳು ಅಂತ ಇಟ್ಟಿರಲಿಲ್ಲ. ಯಾವಾಗ ಇವರಿಗೆ ತೊಂದರೆ ಆಗ್ತಾಯಿದೆ ಆಗ ಇನ್ಮೇಲೆ ನಾವು ಏನೋ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಕೊಡಲ್ಲ, ಗೌರ್ಮೆಂಟ್ ಕೆಲಸದಲ್ಲಿರೋರು ಕೊಡಲ್ಲ, ಅದೆಲ್ಲ ಅವತ್ತು ಇರಲಿಲ್ವ ನಿಮಗೆ ಅಲ್ವಾ? ಇದೆಲ್ಲ ಯೋಚನೆ ಮಾಡಬೇಕಿತ್ತು ತಾನೆ. ಯಾರೋ ತಲೆಕೆಟ್ಟ IAS ಆಫೀಸರ್ ಏನೋ ಹೇಳ್ತಾನೆ, ಅದನ್ನು ಕೇಳ್ಬಿಡೋದು, ಜಾರಿಗೆ ತಂದುಬಿಡೋದು. ನಾನು ಏನಾದರೂ ದುಡ್ಡು ಖರ್ಚು ಮಾಡಬೇಕು ಅಂದರೆ ನನ್ನ ಆದಾಯ ಏನಿರುತ್ತೆ, ನಾನು ಎಷ್ಟು ಖರ್ಚು ಮಾಡಬೇಕು ಮತ್ತು ನಾನು ಎಷ್ಟು ಉಳಿಸ್ಬೇಕು. ಯಾಕಂದರೆ ನಾಳೆ ಅನ್ನೋದು ಅನಿಶ್ಚಿತತೆ. ಆದ್ದರಿಂದ ಎಷ್ಟು ಉಳಿಸ್ಕೋಬೇಕು, ಏನು ಮಾಡಬೇಕು ಅದನ್ನೆಲ್ಲ ನೋಡಿಬಿಟ್ಟೆ ವ್ಯವಹಾರಗಳು ಮಾಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಮಾಡಿಕೊಂಡು ಅವನು ಹೇಳ್ದ ಇದು ರೈಸ್ ಕೊಡೋಕ್ಕೆ ತಾಕತ್ತು ಈ ದುಡಿಯೋನಿಗೂ ಇರಬೇಕು. ನೀವು ಕೊಡೋದು 3.5 ರೂಪಾಯಿ, ಅಲ್ಲಿ 6.5 ರೂಪಾಯಿ ಖರ್ಚು ಮಾಡೋ ಅಂದರೆ ಆಗುತ್ತಾ? ಆಗಲ್ಲ. ಎಲ್ಲ ಬೆಲೆ ಗಗನಕ್ಕೇರಿದೆ. ಫುಡ್ ಗ್ರೈನ್ಸಿಂದ ಹಿಡಿದು ಆಯಿಲಿಂದ ಹಿಡಿದು ಎಲ್ಲ ಥರದ್ದು. ಈಗ ತರಕಾರಿ ಸ್ವಲ್ಪ ಇದಿದೆ, ಈ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಈ ತರಕಾರಿನೂ ರೈಸ್ ಆಗುತ್ತೆ. ಯಾಕಂದರೆ ನೀರು ಸಮಸ್ಯೆ ಬರುತ್ತೆ. ಹಂಗೆ ಸರ್, ಸರ್ಕಾರ ಯಾವ ಥರ ಇದು ಮಾಡ್ಬೋದಿತ್ತು, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದಿತ್ತು. ಬಟ್ ಇವಾಗ ಕಂಟ್ರೋಲ್ ಮಾಡ್ತಾ ಇಲ್ಲ. ನಾವು ಕೂಡ ನೋಡ್ತಾ ಇದ್ದೀವಿ, ನೀವು ಕೂಡ ನೋಡಿರ್ತೀರಾ. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ಸರ್ಕಾರ ಯಾವ ಥರ ಎಚ್ಚೆತ್ಕೊಳ್ಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಇನ್ನು ಬಿಸಿಲು ಸ್ಟಾರ್ಟ್ ಆಯಿತು, ಇನ್ನು ಸಿಕ್ಕಾಪಟ್ಟೆ ತೊಂದರೆ ಇರುತ್ತೆ ಜನಗಳಿಗೆ. ಅದರಲ್ಲೂ ಬೆಂಗಳೂರಲ್ಲಂತೂ ಇನ್ನೂ ತುಂಬ ತೊಂದರೆ ಇರುತ್ತೆ. ಸೊ ಯಾವ ಥರ ಎಚ್ಚೆತ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಫಸ್ಟ್ ಆಫ್ ಆಲು ನೀವು ತೆರಿಗೆಗಳನ್ನ ಹಾಕೋದನ್ನು ಫಸ್ಟು ನಿಲ್ಲಿಸಿ. ತೆರಿಗೆ ಹಾಕಿದ್ರೆ ಏನಾಗುತ್ತೆ, ನ್ಯಾಚುರಲಿ ಇದಾಗುತ್ತೆ, ಎಲ್ಲ ಬೆಲೆಗಳು ರೈಸ್ ಆಗುತ್ತೆ. ಪೆಟ್ರೋಲ್ ಮೇಲೆ ನಿಮಗೆಲ್ಲ ಎಸೆನ್ಷಿಯಲ್ ಪದಾರ್ಥಗಳನ್ನ ನೋಡಿ ಟ್ಯಾಕ್ಸ್ ಹಾಕ್ತೀರಿ. ಪೆಟ್ರೋಲ್ ಇಲ್ಲದೆ ನೀವು ಗಾಡಿ ಓಡಿಸಲ್ವಾ? ಬೇಕೇ ಬೇಕು. 110 ರೂಪಾಯಿ ಮಾಡಿದ್ರು ಓಡಿಸ್ತೀರಾ, 150 ಮಾಡಿದ್ರು. ಇವತ್ತು ಸ್ಟ್ರೈಕ್ ಮಾಡ್ತೀರಾ, 1 ದಿವಸ 2 ದಿವಸ, ಮಾರನೇ ದಿವಸ 150 ಕೊಟ್ಟು ಹಾಕ್ಸ್ಕೊಂಡು ಹೋಗ್ತೀವಿ ನಾವು. ಹೋಗಲೇಬೇಕು ಕೂಡ.
ಆ ಥರದವನ್ನ ಕಾಸ್ಟ್ ಕಡಿಮೆ ಮಾಡ್ಕೊಂಡು ಬನ್ನಿ ನೀವು. ಮತ್ತು ಈ ಹಾಸ್ಪಿಟಲ್ಸ್ ಮೇಯ್ನು ಈ ಹೆಲ್ತ್ ಇಶ್ಯೂಸು ಮತ್ತು ಈ ಎಜುಕೇಷನ್ ಎಲ್ಲ ಈಗ ಏನಾಗಿದೆ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಆನ್ ಇಂಡಸ್ಟ್ರಿ. LKGಗೆ ಸೇರಿಸ್ತೀನಿ ಅಂದರೆ 1 ಲಕ್ಷ ಅಂತಾರೆ, UKGಗೆ ಸೇರಿಸ್ತೀನಿ ಅಂದರೆ 1 ಲಕ್ಷ ಅಂತಾರೆ. ಎಲ್ಲಿಗೆ ಹೋಗೋದು ನಾವೆಲ್ಲ ಅಲ್ವಾ? ಅಸಮಾನತೆ ಬೆಳೀತಾ ಹೋಗ್ತಾ ಇದೆ ದೇಶದಲ್ಲಿ. ಇರೋನು ಮಜಾ ಮಾಡ್ತಾನೆ, ಇಲ್ಲೇ ಇರೋನು ಅವನು ಎಷ್ಟಕ್ಕೋ ಬರುತ್ತೆ ಅಷ್ಟಕ್ಕೆ ಇದು ಮಾಡ್ಕೊಂಡಿರ್ತಾನೆ. ಆವಾಗ ಅವನ ಜೀವನ ಮಟ್ಟ ಕುಸಿಯುತ್ತೆ. ನೀವು ಅಲ್ಲಿ ಶ್ರೀಮಂತರ ಆಗ್ತಾನೇ ಇದ್ದೀರಾ, ಈ ಕಡೆ ಬಡವರು ಆಗ್ತಾನೇ ಇದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ಟ್ಯಾಕ್ಸನ್ನ ಕಡಿಮೆ ಮಾಡಿ, ಅವಾಗ ಎಲ್ಲನೂ ಕಡಿಮೆ ಆಗುತ್ತೆ. ಅದನ್ನು ಮೇಯ್ನ್ ಮಾಡಬೇಕಾಗಿರೋದು ನೀವು. ಆಮೇಲೆ ಎಲ್ಲೆಲ್ಲಿ ಲೂಪ್ ಹೋಲ್ಸ್ಗಳಿದೆ ಅದನ್ನೆಲ್ಲ ಕಡಿಮೆ ಮಾಡಿ, ಎಲ್ಲರಿಗೂ ತಲುಪೋ ಥರ ನೋಡ್ಕೊಳ್ಳಿ. ಶ್ರೀಮಂತನಿಗೂ ಆಗುತ್ತೆ, ನೀವು ರೇಟ್ ಕಡಿಮೆ ಮಾಡಿದ್ರೆ ಶ್ರೀಮಂತನಿಗೂ ಕಡಿಮೆ ಆಗುತ್ತೆ, ನಮಗೂ ಕಡಿಮೆ ಆಗುತ್ತೆ. ಅದು ಬಿಟ್ಬಿಟ್ಟು ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ ಸಿಚುವೇಶನ್ನು, ನಮ್ಮ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರೋವಾಗ ಅವಾಗೆಲ್ಲ ಸಂಬಳನ ನೀವು ಒಂದು ಸ್ಟೇಜ್ ಅಷ್ಟೇ, ಅದಾದಮೇಲೆ ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 70 ರೂಪಾಯಿ ಅವ್ರಿಗೆ ಕೊಡಬೇಕಿತ್ತು. ನೀವೆಲ್ಲ ಹುಟ್ಟಿರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾನು ಅವಾಗ ಕೆಲಸಕ್ಕೆ ಸೇರಿದ್ದೆ 86ನೇ ಇಸ್ವಿನಲ್ಲಿ. ಆವಾಗ ಒಂದು ಸ್ಟೇಜ್ ಆಗೋಗ್ಬಿಟ್ರೆ, ಸಂಬಳ ಒಂದು ಸ್ಟೇಜ್ ಆಗೋಗ್ಬಿಟ್ರೆ, ಅಷ್ಟಾಗೋದ್ಮೇಲೆ ನೀವು 30% ಮ್ಯಾಕ್ಸಿಮಮ್ ಇತ್ತು. ಆಮೇಲೆ ದುಡ್ದಿದ್ದು ಅದ್ರ ಮೇಲೆ ಎಲ್ಲ ಆದರೆ ನೀವು 100 ರೂಪಾಯಿ ದುಡಿದ್ರೆ 70 ರೂಪಾಯಿ ಅವನಿಗೆ ಕೊಡಬೇಕು. ದುಡಿಯೋಕೆ ಯಾರು ಹೋಗ್ತಾರೆ ಅವಾಗ? ಬೇಕಾಗಿಲ್ಲ ನಮಗೆ. ಅವಾಗ್ಲೂ ಆರ್ಥಿಕ ಅಸಮಾನತೆ ಜಾಸ್ತಿ ಇತ್ತು, ಈಗಲೂ ಇದೆ. ನೀವು ಫಸ್ಟು ರೇಟ್ನ ಕಡಿಮೆ ಮಾಡಿ, ತೆರಿಗೆ ವಿಧಿಸೋದನ್ನು ಕಡಿಮೆ ಮಾಡಿ, ಯಾವುದ್ರಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಡಿಮೆ ಮಾಡಿ. ನಾವು ಎಲ್ಲನೂ ಮಾಡಿ ಅಂತ ಹೇಳ್ತಿಲ್ಲ, ಜನಸಾಮಾನ್ಯರಿಗೆ ಉಪಯೋಗ ಆಗೋದ್ರಲ್ಲಿ ಕಡಿಮೆ. ವಾಟರ್ ಬಿಲ್ ರೈಸ್ ಮಾಡ್ತೀವಿ, ಎಲ್ಲೋಗ್ತಾನೆ? ಕುಡಿಯೋ ನೀರಿಗೂ ನಾವು ಟ್ಯಾಕ್ಸ್ಗಳನ್ನ ನಮ್ಮ ತಂದೆ ಇರೋವಾಗ ಹೇಳ್ತಿದ್ರು, ಮುಂದೆ ಒಂದು ದಿನ ಕುಡಿಯೋ ನೀರಿಗೂ ನೀವು ದುಡ್ಡು ಕೊಡಬೇಕಾಗತ್ತೆ ಅಂತ. ಅದು ಇವತ್ತು ನಿಜ ಆಗಿದೆ. ನಮ್ಮ ತಂದೆ ಸತ್ತು 30 ವರ್ಷ ಆಯಿತು. ಅವರು ಅವಾಗ ಹೇಳ್ತಿದ್ರು, ಏನಾಗುತ್ತೋ ಗೊತ್ತಿಲ್ಲಪ್ಪ, ಮುಂದೆ ನೀವು ನೀರಿಗೂ ಕಾಸು ಕೊಡಬೇಕಾಗತ್ತೆ ಅಂತ. ನೀರಿಗೆ ಯಾವನ್ ಕಾಸು ಕೊಡ್ತಾನೆ ಹೋಗಪ್ಪ ನಾವು. ಬಟ್ ಫ್ಯಾಕ್ಟ್ ಇವತ್ತು ನಾನು ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಎಲ್ಲ ಅವಾಗ ಮ್ಯಾಕ್ಸಿಮಮ್ ತುಂಬ ಒಳ್ಳೆ ಅಕ್ಕಿ ಸಿಗೋದು ಎಷ್ಟು ಅಂದರೆ 2 ರಿಂದ 3 ರೂಪಾಯಿ. ಅವ್ರು ಅವಾಗಲೇ ಹೇಳ್ತಿದ್ರು 30-40 ರೂಪಾಯಿ 50 ರೂಪಾಯಿ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಕಾಲಕ್ಕೆ. ನಾವಿರ್ತೀವೋ ಏನೋ ಗೊತ್ತಿಲ್ಲ ಅವಾಗ. ಇದು ನಿಜ ಆಗಿದೆ. ಇವತ್ತು 110 ರೂಪಾಯಿ 1 kg ಅಕ್ಕಿ ಇದೆ, ಅದನ್ನು ತಿನ್ನೋರು ಇದ್ದಾರೆ. ಈಗ ನಾನೇ ತೊಗೊಂಡ್ರು 85 ರೂಪಾಯಿ ಕೊಟ್ಟು ತಿಂತಾಯಿದ್ದೀನಿ ನಾನು. ನನಗೆ ಫಸ್ಟು ನೀವು ಟ್ಯಾಕ್ಸ್ನ ಕಡಿಮೆ ಮಾಡಿ. ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಎಲ್ಲನೂ ಒಂದು ತಹಬಂದಿಗೆ ಬರುತ್ತೆ. ನೀವು ಸ್ವಲ್ಪ ಇದು ಮಾಡ್ಬೋದು. ನಮಗೆ ಸಂಪನ್ಮೂಲ ಇಲ್ಲ, ನೀವು ತಿನ್ನೋದಕ್ಕೆ ಸಂಪನ್ಮೂಲ ಮಾಡ್ಕೊತಾ ಇದ್ದೀವಿ ಅಂದರೆ ಕಷ್ಟ ಆಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.